ನೋವಾಗಿದ್ರೆ ಸಾರಿ ಸರ್. ಆಗಿದ್ರೆ ಏನು ನೋವಾಗಿರುತ್ತೆ. ನಿಂದೇನು ತಪ್ಪಿಲ್ಲ. ನಿಮ್ದು ಕೂಡ ಸರ್. ಈಗ ನನಗ್ ಬೇಕು ಸರ್, ಮೊದ್ಲಿನ ತರಾನೇ. ನನಗೂ ನೀನ್ ಬೇಕು, ಮೊದ್ಲಿನ ತರಾನೇ. ಯಾವತ್ತು ಆಟೋ ಚಿಲ್ಲರೆಗೆ ಜಗಳ ಆಡ್ತಿದ್ನಲ್ಲ, ಅದೇ ಅನುನೆ. ಬರೀ 2 ರೂಪಾಯಿಗೆ ಇಷ್ಟೊಂದು ತಕರಾರ? ಕೋಟಿಗೆ 2 ರೂಪಾಯಿ ಕಮ್ಮಿ ಆದ್ರೂ ಅದು ಕೋಟಿ ಅನ್ಸ್ಕೊಳುತ್ತಾ? ಇಲ್ಲ ತಾನೆ? 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. ನಾನು ಯಾವತ್ತಿಗೂ ಬ್ಲ್ಯಾಂಕ್ ಚೆಕ್ ಕೊಟ್ಟನಲ್ಲ, ಅದೇ ಆರ್ಯ. ನನ್ನನ್ನ ಯಾವತ್ತು ಬಿಟ್ಟು ಹೋಗೋಣ. ಐ ಆಮ್ ಸಾರಿ ಸರ್. ಈಗಲೂ ಸಾರಿ ಕೇಳ್ತಿದ್ರೆ ನನ್ನ ತಪ್ಕೊಂಡಿದ್ದಕ್ಕೆ ಸಾರಿ ಕೇಳ್ತಿದೇನೋ ಅಂತ ಅನ್ಸೋಕ್ ಶುರು ಆಗುತ್ತೆ. ನಾನ್ ಯಾಕೆ ಸಾರಿ ಕೇಳ್ತಿದ್ದೀನಿ ಅಂತ ನಿಮಗ್ ಗೊತ್ತು. ಐ ಆಮ್ ಸಾರಿ ಟು. ನಿನಗೂ ಕಾರಣ ಗೊತ್ತು. ನನಗ್ ಗೊತ್ತಿಲ್ಲ. ನೀವ್ ಯಾಕೆ ಸಾರಿ ಕೇಳ್ಬೇಕು? ನಿನ್ನ ಮನಸ್ಸನ್ನ ನೋಯಿಸಿದ್ದಕ್ಕೆ. ನನ್ನ ಬಗ್ಗೆ ಹೇಳ್ಕೊಳ್ದೆ ನೀನ್ ಹಾಗೆ ಅದನ್ನ ತಿಳ್ಕೊಳ್ಳೋ ಹಾಗೆ ಮಾಡಿದ್ದಕ್ಕೆ. ಅದು ಒಂದ್ ರೀತಿಲಿ ಒಳ್ಳೇದಾಯ್ತು ಸರ್. ಆದ್ರೆ ನನ್ನ ಬಗ್ಗೆ ನಿನಗೆ ಹೇಳ್ಕೊಳ್ದೆ ಇರೋದಕ್ಕೆ ನನಗೆ ನನ್ನ ಬಗ್ಗೆನೇ ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಹೇಗೆ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಸರ್, ನೀವೇನು ಹೇಳ್ಬೇಡಿ ಸರ್. ನಾನು ನಿಮ್ಮ ಹತ್ರ ಹಾಗೆ ನಡ್ಕೊಂಡು ನಿಮ್ ಮನ್ಸಿಗೆ ನೋವು ಮಾಡಿದೆ. ನಿನ್ನ ಮನಸ್ಸಿನ ಯಜಮಾನಿ ಅಂದಮೇಲೆ ಅದನ್ನ ನೋಯಿಸೋ ಹಕ್ಕು ನನಗೆ ಧಾರಾಳವಾಗಿದೆ. ಯಜಮಾನಿಗೂ ನೋವಾಗುತ್ತೆ ಸರ್. ನೀನು ನಮ್ಮ ಮನೆಗೆ ಮೊದಲ ಬಾರಿ ಬಂದಾಗ ನನ್ನ ಹತ್ರ ಒಂದು ಮಾತು ಹೇಳಿದೆ, ಜ್ಞಾಪಕ ಇದೆಯಾ? ರಾಜನಂದಿನಿ ಅವರು ಹೇಗೆ ಬದುಕಿದ್ರು, ಅವ್ರು ನಮ್ಮನ್ನ ಬಿಟ್ಟು ಹೋಗಿದ್ದು ಹೇಗೆ, ಎಲ್ಲರೂ ನನಗೆ ಹೇಳ್ತೀನಿ. ಬೇಡ ಸರ್, ನೀವೇನು ಹೇಳ್ಬೇಡಿ. ನೀವಿಷ್ಟು ಹೇಳಿರೋದೇ ಸಾಕು. ನಿಮ್ ಪಾಸ್ಟ್ ಬಗ್ಗೆ ನಂಗೆ ಯೋಚನೆ ಇಲ್ಲ. ಅಲ್ಲ, ಬೇಡ ಅನ್ನಲ್ಲ ಸರ್. ನಾ ಕಂಡ ಆರ್ಯವರ್ಧನೆ ಸಾಕು ನನ್ಗೆ. ಆ ಮಾತಿಂದ ನನಗೆ ತುಂಬಾ ಖುಷಿ ಆಯ್ತನು. ಆ ಮಾತನ್ನ ನಾನು ಗೌರವಿಸಿದೆ ಕೂಡ. ಹಾಗೇನೆ ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ನೀನು ಇನ್ನೊಂದು ಮಾತಂದೆ. ಆಗ್ಲೂ ನೀವು ನಿಮ್ಮ ಮತ್ತೆ ರಾಜನಂದಿನಿ ಅವ್ರ ಪ್ರೀತಿ ಬಗ್ಗೆ ಮಾತ್ರ ಹೇಳ್ಕೊತಿದ್ರಿ ಅಲ್ವಾ? ನೀವ್ ಈ ಮನೆ ಮಗಾನೇ ಅಲ್ಲ ಅನ್ನೋ ವಿಷಯ ನನ್ನ ಹತ್ರ ಹೇಳ್ಕೊತಿದ್ರಾ? ಆ ಮಾತನ್ನ
ನಾನು ಒಪ್ತೀನಿ ಅನು. ನಾನು ನನ್ನ ಬಗ್ಗೆ ಹೇಳ್ಕೊತಾ ಇರಲಿಲ್ಲ ನಿಜ, ಮುಂದೇನೂ ಹೇಳ್ಕೊಳಲ್ಲ. ಯಾಕಂತಂದರೆ ನನ್ನ ಬಗ್ಗೆ ನನಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅನು. ನೀನು ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಹೋಗಿದ್ದೆ ಅಲ್ಲ, ನನ್ನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಎಂಥ ವಿಚಿತ್ರ ನೋಡು. ನಾನೇನೋ ವಸ್ತು ಕಳೆದಿರೋ ಹಾಗೆ ನಿನಗದು ಸಿಕ್ತಾ ಅಂತ ಕೇಳ್ತಿದ್ದೀನಿ. ನಾನೇನು ಕಳ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ. ನಿನಗೆ ಗೊತ್ತಾದ್ರೆ ನೀನು ಹೇಳ್ತೀಯ? ಹೇಳ್ತೀಯನು? ನಾನು ಪದೇ ಪದೇ ಸಾರಿ ಕೇಳ್ತಿರೋದು ಅದೇ ವಿಷಯಕ್ಕೆ ಸರ್. ಪದೇ ಪದೇ ಯಾಕೆ ಸಾರಿ ಕೇಳ್ತಿದ್ಯಾನು? ನನಗೆ ಹೇಳೋಕಾಗದೇ ಇರುವಂತಹ ಸತ್ಯ ಏನಾದರೂ ನೀನು ಕಂಡ್ಕೊಂಡಿದ್ಯಾ? ಇದ್ರೆ ಹೇಳನು. ನಿಮ್ಗಿಂತ ಸತ್ಯ ಇನ್ನೊಂದಿಲ್ಲ ಸರ್. ನೀವೇ ನನಗೆಲ್ಲ. ನಾನೇ ಅವಸರ ಪಟ್ಟು ಏನನ್ನೋ ತಿಳ್ಕೊತೀನಿ ಅಂತ ಹೋದೆ, ಆದ್ರೆ ಅದ್ಯಾವುದು ನನಗೆ ಬೇಕಾಗಿಲ್ಲ ಸರ್. ನನಗೆ ನೀವು ಸಾಕು ಸರ್. ಹೋಗಿದ್ದ ಜಾಗದಲ್ಲಿ ಏನಾಯ್ತನು? ಏನ್ ತಿಳ್ಕೊಂಡೆ? ನಾನು ನನ್ನನ್ನೇ ತಿಳ್ಕೊಂಡೆ ಸರ್. ನಿಮ್ ಜೊತೆ ಇರೋದಷ್ಟೇ ಸಂತೋಷ ಅನ್ನೋದನ್ನ ತಿಳ್ಕೊಂಡೆ. ನಿಮ್ ಮನ್ಸು ಎಷ್ಟು ಮುಕ್ತ ಮತ್ತೆ ಪರಿಶುದ್ಧ ಅನ್ನೋದನ್ನ ತಿಳ್ಕೊಂಡೆ. ಯಾವುದೋ ಕವಿತೆ ಕೇಳ್ದ ಹಾಗಿದೆ. ನೀನು ಇಲ್ಲಿಂದ ಊಟಿಗೆ ಹೋಗಿ ಕವಿತೆ ಬರೆಯೋದನ್ನ ಕಲ್ತೆ ಅಂತಂದ್ರೆ ನಾನು ಹೇಗೆ ನಂಬಲಿ ಅಮ್ಮ? ನೀವ್ ನಂಬೋ ತರ ನಾನೊಂದ್ ಕೊಡ್ಲಾ? ಏನು? ನಂದಿದು ನಿನಗಿದು ಪೂರ್ತಿ ಮಾಡಕ್ ಬರುತ್ತಾ? ಇಲ್ಲ ಸರ್. ನಾನ್ ಚಿಕ್ಕವನಿರ್ಬೇಕಾದ್ರೆ ನನಗೂ ಇದು ಪೂರ್ತಿ ಮಾಡಕ್ ಬರ್ತಿರ್ಲಿಲ್ಲ. ಮತ್ತಿದನ್ನು ಯಾರು ಮಾಡಿದ್ರು? SP ನಿಮ್ಮೊಳಗೆ ಇದ್ದು ನಿಮ್ಗೆ ಪರಿಚಯ ಇಲ್ಲದೆ ಇರೋ SP ಮಾಡಿರೋದು ಸರ್. ಇದನ್ನ ನಿಮ್ಗೆ ಯಾವಾಗ ಹೇಗೆ ಹೇಳಿ ನಾನು? ಏನು ಯೋಚನೆ ಮಾಡ್ತಿದ್ಯಾನು? ಏನಿಲ್ಲ ಸರ್, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನಾನು ಕೂಡ. ನಾವಿಬ್ರು ಮೊದಲೇ ನಿರ್ಧಾರ ಮಾಡ್ತಿದ್ರೆ ನಾವಿಬ್ರು ಒಟ್ಟಿಗೆ ಊಟಿಗೆ ಹೋಗೋದಾಗಿತ್ತು. ಇಬ್ರು ಒಟ್ಟಿಗೆ
ನನ್ನ ಬಗ್ಗೆ ತಿಳ್ಕೊಬೋದಾಗಿತ್ತು. ನಾನು ಹಾಗೆ ಹೇಳಿದ್ರೆ ನೀವು ಒಪ್ಕೋತಿದ್ರ ಸರ್? ನಿಜ ಹೇಳ, ಇಲ್ಲ ಅನ್ನೋ. ಯಾಕಂತಂದ್ರೆ ನನಗೆ ಅಂತ ನನ್ನ ಹತ್ತಿರದವರು ಬೇಕಾದವರು ಯಾರೂ ಇರಲಿಲ್ಲ. ಹಾಗಾಗಿ ನನಗೆ ನನ್ನ ಆ ಇತಿಹಾಸದ ಬಗ್ಗೆ ಯಾವತ್ತೂ ಆಸಕ್ತಿ ಇರಲಿಲ್ಲ. ಅಥವಾ ಹಾಗೆ ಹೇಳ್ಕೊಂಡೇ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಿದ್ದೀನೋ ಏನೋ. ಗೊತ್ತಿಲ್ಲ. ಆದರೆ ನೀನು ಬಂದಾದ್ಮೇಲೆ ಎಲ್ಲಾನು ಬದಲಾಯಿತು. ಏನೇ ಬದಲಾದ್ರೂ ನಮ್ಮಿಬ್ರು ಪ್ರೀತಿ ಬದಲಾಗಲ್ಲ ಸರ್. ಇದು ಈ ಜನ್ಮದ ಋಣ ಅಲ್ಲ. ಯಾವ ಕಾಲಕ್ಕೂ ನನಗ್ ನೀವೇ ನಿಮಗ್ ನಾನೇ. I trust you. I trust our love. I love you sir. I love you. ಈಗ ನೀನು ಮನೆಗೆ ಹೋದ್ಮೇಲೆ ಮೊದಲು ಹೇಳಬೇಕಾಗಿರೋ ವಿಷಯ ಏನು ಗೊತ್ತಾ? ಗೊತ್ತು. ನಾನು ಹುಡ್ಕೊಂಡು ಹೋದವರು ಬೇರೆ ಯಾವ ಊರಲ್ಲೂ ಇಲ್ಲ, ಇಲ್ಲೇ ಇದ್ದಾರೆ ನನ್ನ ಕಣ್ಮುಂದೆ. ಕೋಟು ಸೂಟ್ ಹಾಕೊಂಡು ಬಿಳಿ ಗಡ್ಡ ಬಿಟ್ಕೊಂಡು ನಗ್ನಗ್ತಾ ಇದ್ದಾರೆ. ಅವರೇ ನನ್ನವರು ಅಂತ. ನಮ್ಮವರು ಅಂತ ಹೇಳಿದೆಲ್ಲ ಅಷ್ಟು ಸಾಕು ನನಗೆ. ಈಗ ನಿಮ್ಮವರಾಗಿ ನನ್ನ ಮೊದಲ ಕರ್ತವ್ಯ ಏನು ಗೊತ್ತಾ? ನಿನ್ನ ಮನೆವರೆಗೂ ಬಿಡೋದು. ತಗೋ. ಡ್ರಾಪ್ ಬೇಕಾ ಸರ್? ನಿನಗೋಸ್ಕರ ಕಾಯ್ತಿದ್ದೆ ಝಂಡೆ. ನನ್ನ ಕರ್ತವ್ಯ ಅಲ್ವಾ ಸರ್? ಇನ್ನು ನಾನು ಸರ್ ಹತ್ರ ಮಾತಾಡೋದು ಎಷ್ಟೊಂದು ಬಾಕಿ ಇದೆ. ಅವ್ರ ಸ್ವಭಾವದ ಬಗ್ಗೆ, ಅವ್ರ ಒಳಗಿರೋ SP ಬಗ್ಗೆ, ಅವ್ರ ಅಮ್ಮನ ಬಗ್ಗೆ. ಇದನ್ನೆಲ್ಲ ನಾನು ಯಾವಾಗ ಹೇಳೋದು, ಹೇಗೆ ಹೇಳೋದು? ಬನ್ನಿ ಕೂತ್ಕೊಳ್ಳಿ. ಸರ್, ನಾನು ನಿಮ್ಮ ಜೊತೆ ಮಾತಾಡೋದು ತುಂಬ ಬಾಕಿ ಇದೆ. ನನಗೂ ಅಷ್ಟೇ. ಮಾತಾಡ್ತಿದ್ರೆ ಮನೆಗೆ ಹೋಗದೆ ಇಲ್ಲೇ ಇರಬೇಕಾಗತ್ತೆ. ಅಲ್ಲ, ಅದು ನೀನು ಮೊದಲು ನಿನ್ನ ಮನೇಲಿ ಮಾತಾಡು. ನಾನು ನನ್ನ ಮನೇಲಿ ಮಾತಾಡ್ತೀನಿ. ಆಮೇಲೆ ಜೀವನ ಪೂರ್ತಿ ನಾವು ಮಾತಾಡ್ತಾನೆ ಇರ್ಬೋದು. ಅನು ಮೇಡಮ್, ತುಂಬ ದೂರದ ಪ್ರಯಾಣ, ಸುಸ್ತಾಗಿದ್ದೀರಿ. ಇಷ್ಟೊತ್ತಾಯ್ತಲ್ಲ, ಅನು ಇನ್ನೂ ಬರಲೇ ಇಲ್ಲ. ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲಲ್ವಾ, ಬರ್ತಲ್ ಬಾ ಸುಬ್ಬು. ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲು ಸರಿ, ಇಷ್ಟು ಲೇಟಾ?
ಸುಮ್ನೆ ಇರು ಸುಬ್ಬು. 10 ನಿಮಿಷ ಅವಳು ಹೇಳಿದ ಟೈಮ್ಗೆ ಆ ಕಡೆ ಈ ಕಡೆ ಆಗ್ಬಿಟ್ರೆ ಟೆನ್ಷನ್ ಮಾಡ್ಕೊಂಡು ಪಂಚನ್ ಕೈಲಿ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡಕ್ ಶುರು ಮಾಡ್ಬಿಡ್ತೀಯ. ಸುಮ್ಮನೆ ಕೂತ್ಕೋ. ನಿನಗೆ ಗೊತ್ತಿಲ್ಲ, ಸುಮ್ಮನಿದೆ. ರೋಡ್ಗಳೆಲ್ಲ ಅದು ಹೇಗೆ ಅಗ್ದಾಕಿದ್ದಾರೆ ಗೊತ್ತಾ? ಎಲ್ಲೋ ಅಲ್ಲಿ ಗಟ್ಟಿ ಇರ್ಬೇಕು ಗೌರ್ಮೆಂಟ್ ಅವ್ರಿಗೆ, ಅದಕ್ಕೆ ಎಲ್ಲ ರೋಡ್ನು ಅಗ್ದಾಕವ್ರೆ. ಆಹಾ, ನಿನ್ನ ರಾಜಕೀಯ ವಿಡಂಬನೆಗೆ ಈಗಲೇ ಸಮಯ ಸಿಕ್ಬಿಡ್ತಾ? ನಾನು ಮಗಳು ಯಾವ ರೋಡಲ್ಲಿ ಬರ್ತಾಳೋ ಅಂತ ಗಾಬರಿಲಿ ಇವಳು ನೋಡಿದ್ರೆ ಎಲ್ಲ ಕಡೆ ಹಳ್ಳ ಕೊಳ್ಳ ಬ್ಯಾರಿಕೇಡು. 2 ವೀಲರ್ ಆದ್ರೆ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ಆಮೇಲೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಪುಷ್ಪ. ಅದಕ್ಕೆ ಸುಬ್ಬು ನಾನು 2 ವೀಲರ್ ತಗೋಬೇಕು ಅಂತ ಪ್ಲಾನ್ ಮಾಡಿರೋದು. 2 ವೀಲರ್ ಆದ್ರೆ ಇವಳಿಗೆ ಇವಳದೇ ಪ್ರಪಂಚ. ಅನುಗೆ ತುಂಬಾ ಹೊಟ್ಟೆ ಹಸಿರುತ್ತೆ. ಆ ಹುಡುಗಿನೋ ಬರುವಾಗ ಎಲ್ಲೂ ಏನು ತಿನ್ಕೊಂಡು ಬರಲ್ಲ. ಸುಬ್ಬು, ನೀನ್ ಆಡೋದನ್ನೇನಾದ್ರೂ ಹೊಸಬ್ರು ನೋಡಿದ್ರೆ ಇವ್ರ ಅಮ್ಮ ಎಷ್ಟು ಕ್ರೂರಿ ಇರ್ಬೋದು, ಮಗಳ ಮೇಲೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಅಂತ ಅನ್ಕೊಂತಾರೆ. ನನ್ನ ಮಲ್ತಾಯಿ ಅನ್ಕೋತಾರೆ. ಸುಮ್ನೆ ಇರು ಸುಬ್ಬು. ಯಾಕೆ ಸರ್, ಏನಾಯ್ತು? ಬೆಂಗಳೂರಲ್ಲಿ ಸೈಟ್ಗಳ ಬೆಲೆ ಜಾಸ್ತಿ ಆಗ್ತಿವೆ ನಿಜ, ಆದರೆ ಈ ಜಾಗಕ್ಕಿರೋಷ್ಟು ಬೆಲೆ ಬೇರೆ ಯಾವ ಸೈಟ್ಗೂ ಇಲ್ಲ. ಅಂದ್ರೆ ಈ ಜಾಗದಲ್ಲಿ ನಮ್ಮಿಬ್ಬರು ಅದೆಷ್ಟೋ ನೆನಪುಗಳು ಸೇರ್ಕೊಂಡಿದಾವಲ್ಲ, ಅದಕ್ಕೆ ಸರ್, ನಿಜ ಸರ್, ಈ ವಟಾರದ ಜಾಗ ನಮ್ಮಿಬ್ರು ಮಲ್ಟಿಪ್ಲೆಕ್ಸ್. ಎಷ್ಟೊಂದು ಕಲರ್ಫುಲ್ ಮೆಮೊರೀಸ್. ನೀನು ಇಲ್ಲದೆ ಇದ್ದಿದ್ರೆ ನನಗೆ ಕಲರ್ಫುಲ್ ಜೀವನದ ಅರಿವೇ ಆಗ್ತಿರ್ಲಿಲ್ಲ. ನಾನೀಗ ಬೇರೆನೇ ವ್ಯಕ್ತಿ ಆಗಿದ್ದೀನಿ. ಬೇರೆ ವ್ಯಕ್ತಿ ಎಲ್ಲ ಬೇಡ, ನೀವು ನನ್ನವರು. ಆರ್ಯ ಸರ್ ಆಗಿರಿ ಸಾಕು. ₹2 ಸಖತ್ ಪವರ್ ಇದೆ ಗುರು ಅಂತ ಹೇಳಿ ನಮ್ಮ ಕಂಪ್ನಿ ನೆಟ್ವರ್ಕ್ ಬಿಸ್ನೆಸ್ ನ ಬೂಮ್ ಮಾಡಿದ್ಲಲ್ಲ ಒಂದು ಹುಡುಗಿ. ಆ ಹುಡುಗಿ ಆರ್ಯ ಸರೇ ನಾನು. ಹೇಳ್ತಾ ಹೋದ್ರೆ ಹೇಳ್ತಾನೆ ಹೋಗ್ಬೋದು. ಕಳ್ಕೊಂಡಿದ್ನ ಮತ್ತೆ ಪಡ್ಕೊಂಡು ಹಾಗನ್ನಿಸ್ತಿದೆ. ಇನ್ನೂ ತಡ ಮಾಡೋದು ಬೇಡ ಅನ್ನೋ ಮನೇಲಿ ಹೇಳೋಣ. ಆದ್ರೆ ಸರ್, ಯಾರು ಕಳೆದ್ರೋ ಅದನ್ನ ಅವರೇ ಹುಡ್ಕೊಡ್ಬೇಕಲ್ವಾ? ಅವತ್ತು ಅಷ್ಟು ಜನರು ಮುಂದೆ ನಿಮ್ಮಿಂದ ದೂರ ನಡೆದೆ. ಈಗ ನನ್ನ ತೀರ್ಮಾನನ ನಾನೇ ಅಷ್ಟು ಜನರ ಮುಂದೆ ಹೇಳ್ಕೋಬೇಕು. ಅದೇ ಸರಿ. ಈ ಅವಕಾಶನ ನಾನು ಕೊಡ್ತೀರಾ ಪ್ಲೀಸ್ ಸರ್? ಫಾರ್ಮಾಲಿಟಿ ಇಲ್ಲ. ಯಾಕೆ ಫಾರ್ಮಾಲಿಟೀಸ್ ಅಲ್ಲ ಸರ್, ನನ್ನ ಮನ್ಸಿಗೆ ಸಮಾಧಾನ ಆಗೋದಕ್ಕೋಸ್ಕರ. ಈಗಲೇ ಇಲ್ಲೇ ನಮ್ಮ ಅಪ್ಪ ಅಮ್ಮನ ಮುಂದೆ ಮಾತ್ರ ಈ ವಿಷಯನ ಹೇಳೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಮನೆಯವರು, ನಮ್ಮನೆಯವರು ಎಲ್ಲರೂ ಕರೆದು ಹೇಳಬೇಕು ಸರ್. ಆಗಲೇ ನಂಗೆ ಖುಷಿ. ಪ್ಲೀಸ್ ಸರ್. ನನ್ನ ಹುಡುಗಿ ಮಾತಲ್ಲಿ ಸಖತ್ ಪವರ್ ಇದೆ ಗುರು. ಪರ್ಮಿಷನ್ ಕೇಳೋದು ಯಾಕೆ ಬಂಗಾರ? ನೀನು ಹೇಳಿದ್ಮೇಲೆ ಮುಗೀತು. ಯು ಆರ್ ಮೈ ಲೇಡಿ ಬಾಸ್. ಏನಿದು? ಥ್ಯಾಂಕ್ ಯು ಅಂದ್ಯಾ? ಜೋರಾಗಿ ಹೇಳಿದ್ರೆ ಫಾರ್ಮಲ್ ಅಂತೀರಾ ಅಲ್ವಾ, ಅದಕ್ಕೆ ಜಸ್ಟ್ ಸ್ಲಿಪ್ಪಲ್ಲಿ ಹೇಳಿದೆ. ಚೆನ್ನಾಗಿದೆ. ಮನ್ಸಲ್ಲಿರೋದನ್ನ ಮನ್ಸಿಗೆ ಮಾತ್ರ ಕೇಳುವಾಗ ಹೇಳೋ ಹೊಸ ತಂತ್ರ ಚೆನ್ನಾಗಿದೆ.
ಬನ್ನಿ ಸರ್.